ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ್ರಿ. ಇವತ್ತಿನ ರೆಸಿಪಿಯೊಳಗೆ ತುಂಬಾ ಸ್ಪೆಷಲ್ ಆಗಿರುವಂತಹ, ಪ್ರತಿ ಅಮಾವಾಸ್ಯೆಗೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಸ್ಪೆಷಲ್ ಆಗಿರುವಂತಹ ಹೂರ್ಣದ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೀ ನಿಮ್ಗೆ. ನೀವು ಕೂಡ ಈ ರೆಸಿಪಿನ ನೋಡಿ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿರಿ. ಹೆಂಗಾಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ತುಂಬಾ ಈಸಿಯಾಗಿ ಹಾಗೆ ಇನ್ಸ್ಟಂಟಾಗಿ ಕೂಡ ನಾವು ಮಾಡ್ಕೋಬೋದು ಈ ರೆಸಿಪಿನ. ನಮ್ಮ ಕಡೆ ಸೈಡ್ ಉತ್ತರ ಕರ್ನಾಟಕದ ಕಡೆ ಬಂದ್ರಿ ಅಂತಂದ್ರೆ ಅಮಾವಾಸ್ಯೆ ಸೈಡ್ ಅಂತೂ ನಾವು ಎಲ್ಲರ ಮನೆಯಲ್ಲೂ ಖಂಡಿತವಾಗಿ ಇದನ್ನು ಮಾಡೇ ಮಾಡ್ತಾರೆ ರೀ, ದೇವ್ರ ಪೂಜೆಗೆ ಅಂಥೇಳಿ. ಅಮಾವಾಸ್ಯೆಗಂತೂ ಈ ರೀತಿ ಮಾಡೇ ಮಾಡ್ತೀವಿ ನಾವು. ಇದನ್ನು ಮಾಡೋದು ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಹೆಂಗಂತಂದು ನೋಡ್ರಿ. ನಾವು ಈ ರೀತಿಯಾಗಿ ಕರಗಡಬನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇದನ್ನು ಮೈದಾ ಹಿಟ್ಟಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ಗೋಧಿ ಹಿಟ್ಟಲ್ಲೇ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಮೈದಾ ಹಿಟ್ಟಲ್ಲಿ ಮಾಡ್ಕೊಂಡ್ವಿ ಅಂತಂದ್ರೆ ಹೂರ್ಣ ಅನ್ನೋದು ಚೆನ್ನಾಗಿ ಸೆಟ್ ಆಗುತ್ತೆ, ಕೊತ್ಕೋತೈತಿ. ನಮ್ಗೆ ಯಾವ ಶೇಪ್ ಬೇಕು ನೋಡಿರಿ ಆ ಶೇಪ್ನಲ್ಲಿ ನಾವು ಕರಗಡಬನ್ನು ಮಾಡ್ಕೋಬೋದು. ನಾನಿವಾಗ ತೋರಿಸ್ತಾ ಇರೋದು ನೋಡ್ತಾ ಇದ್ದೀರಲ್ವ, ಈ ರೀತಿ ನಾನು ಹೂರ್ಣ ಹೊರಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಅದಕ್ಕೆ ಒಂದು ಡಿಸೈನ್ ಕೊಡ್ತಾ ಇದ್ದೀನಿ. ಇವಾಗ ಹೆಂಗೆ ಮಾಡೋದು ಅಂತಂದು ನೋಡೋಣ್ರಿ. ಹೂರ್ಣ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಮೊದಲಿಗೆ ಕುಕ್ಕರ್ನಲ್ಲಿ ಒಂದಷ್ಟು ನೀರನ್ನು ಹಾಕಿ, ಅಂದರೆ 2 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಬಾಯ್ಲ್ ಆದ ನಂತರ ನಾನು ಅದಕ್ಕೆ 1 ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ. ನೀವು ತೊಗರಿ ಬೇಳೆಯಿಂದ ಕೂಡ ಒಬ್ಬೊಬ್ಬರು ಮಾಡ್ತಾರೆ. ನಮ್ಮ ಕಡೆ ಸೈಡ್ ಏನು ಮಾಡ್ತಾರೆ ಅಂದರೆ ಕಡಲೆಬೇಳೆನ ಜಾಸ್ತಿ ಯೂಸ್ ಮಾಡ್ತಾರೆ ಈ ಕರಗಡಬನ್ನು ಮಾಡೋಕ್ಕೆ. ಇವಾಗ ನೋಡ್ತಾ ಇದ್ದೀರಲ್ಲ, ನೀರಿಗೆ ನಾನು ನೀರನ್ನು ಕಾಯಿಸಿನೇ ನಾವು ಈ ಬೇಳೆನ ಹಾಕಿ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಇಡಬೇಕ್ರಿ ನಾವು. ಅದಾದ ನಂತರ ನಾನು ಈ 2-3 ವಿಸಿಲನ್ನು ಕೂಗಿಸ್ಕೊಂಡು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ನಾನು ಓಪನ್ ಮಾಡಿ ಇಷ್ಟು ಚೆನ್ನಾಗಿ ಬೇಳೆ ಬೆಂದೈತೆ ಅಂಥೇಳಿ. ಈ ಕಟ್ಟು ಮೇಲ್ಗಡೆ ಇರ್ತೈತಲ್ರಿ, ಇದು ನೀರಿಂದ ಕಟ್ ಅಂತೀವ್ರಿ ನಾವು. ಇದಕ್ಕೆ ಏನಂತೀವ್ರಿ ಅಂದ್ರೆ ಕಟ್ ಅಂತ ಕರಿತೀವ್ರಿ. ಇದಕ್ಕೆ ನೀರಿನ ಕಟ್ಟು. ಇದನ್ನು ನಾನು ಏನು ಮಾಡ್ತೀನಿ ರೀ, ಇದು ಎಕ್ಸ್ಟ್ರಾ ನೀರನ್ನು ನಾನು ಒಂದು ಕಡೆ ಸೈಡ್ ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊತೀನಿ ನೋಡಿರಿ. ಚೆನ್ನಾಗಿ ಸೋಸ್ಕೊತೀನಿ. ಅದಾದಮೇಲೆ ಇದಕ್ಕೆ ನಾನು ಬೆಲ್ಲನ ಸೇರಿಸ್ಕೊತೀನಿ. ನಾವು ಯಾವ ಕಪ್ಪಲ್ಲಿ ಕಡಲೆಬೇಳೆನ ಹಾಕ್ಕೊಂಡಿದ್ದೀವಿ ನೋಡಿರಿ, ಅದೇ ಕಪ್ನ ಅಳತೆಯಲ್ಲಿ ನಾವು ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ ನೋಡಿರಿ. ನಾವು ಮೆಜರ್ಮೆಂಟ್ಗೆ ಯಾವುದಾದ್ರೂ ಒಂದು ಕಪ್ಪನ್ನು ಯೂಸ್ ಮಾಡ್ಕೋಬೇಕ್ರಿ. ನಾವು ಏನೇ ಮಾಡಿದ್ರು, ಯಾವುದೇ ಸ್ವೀಟ್ ಮಾಡಿದರೂ ತುಂಬಾ ಚೆನ್ನಾಗಿ ಬರ್ತೈತಿ. ಈ ರೀತಿಯಾಗಿ ಮಾಡಿದ ನಂತರ ನಾನು ಇದನ್ನು ಗ್ಯಾಸನ್ನು ಆನ್ ಮಾಡಿಕೊಂಡು, ಬೆಲ್ಲ ಸೇರಿಸಿದ ನಂತರ ಗ್ಯಾಸನ್ನು ಆನ್ ಮಾಡಿಕೊಂಡು ನಾನು ಬೆಲ್ಲನ ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ನಾನು ಅದನ್ನು ಕುದಿಸ್ಕೋತೀನಿ. ಅದಾದಮೇಲೆ ಅದನ್ನ ಒಂದು ಜರಡಿ ಸಹಾಯದಿಂದ ಈ ರೀತಿಯಾಗಿ ಹೂರ್ಣನ ಮಾಡ್ಕೋತೀನಿ ರೀ. ನಾನು ಮಿಕ್ಸಿಗೆ ಹಾಕಿಲ್ಲ. ನಾವು ಏನಾದರೂ ಜರಡಿ ಹಿಡ್ಕೋತೀವಲ್ರಿ ಹಿಟ್ಟು, ಅದನ್ನು ಆ ಥರ ಜರಡಿ ಒಳಗೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನೋಡಿರಿ. ಈ ರೀತಿಯಾಗಿ ಹೂರ್ಣನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಆಗೈತೆ ಅಂತ. ಇಷ್ಟೊಂದು ಉಂಡೆ ಥರ ಮಾಡುವಂಗೆ ಆಗ್ಬೇಕ್ರಿ ನಮ್ಗೆ ಹೂರ್ಣ. ಹೋಳ್ಗೆ ಮಾಡೋದಕ್ಕೂ ಕರೆಕ್ಟ್ ಆಗುತ್ತೆ ಇದು ಹೂರ್ಣ. ಇಲ್ಲಾಂದ್ರೆ ನಾವು ಕಡುಬು ಮಾಡೋದಕ್ಕೂ ಕೂಡ ಚೆನ್ನಾಗಿರ್ತೈತಿ. ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ನಾನು ಇದಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೋಡಿರಿ. 2 ಬೌಲ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಒಮ್ಮಾಕ್ಲೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ನಾವು ಹಿಟ್ಟನ್ನು ಕಲಿಸೋದ್ರಿಂದ ನಾವು ಮಾಡುವಂಥ ಕರಗಡುಬು ಚೆನ್ನಾಗಿ ಬರ್ತಾವೆ. ಇದಾದ ನಂತರ ನಾನು ಹಿಟ್ಟನ್ನು ಕಲಸಿ ಒಂದು ಮುಚ್ಚಳನ ಮುಚ್ಚಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ಹಿಟ್ಟು ಒಂದು 10-15 ನಿಮಿಷ ಬಿಟ್ಟಿದ್ದೆ ನಾನು ನೆನೆಯೋದಕ್ಕೆ ಅಂತೇಳಿ. ಅದಾದಮೇಲೆ ಹಿಟ್ಟು ಕೂಡ ನೆಂದೈತಿ. ಇವಾಗ ಇದನ್ನು ನಾನು ಉಳ್ಳೆನ ಹರ್ಕೋತಾ ಇದ್ದೀನಿ ರೀ. ಚೆನ್ನಾಗಿ ನಾವು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ನಾವು ಉಳ್ಳೆನ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಈಸಿಯಾಗಿ ನಾವು ಕರಗಡುಬನ್ನ ಮಾಡ್ಕೋಬೋದು ರೀ. ಈ ರೀತಿಯಾಗಿ ನಾನು ಉಳ್ಳೆನ ಹರಿದು ಇಟ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟನ್ನು ನೀವು ಮಾತ್ರ ಹರಿದಿಟ್ಕೊಂಡು ಒಂದೊಂದಾಗಿ ಪೂರಿ ಥರ, ನಾವು ಪೂರಿಗೆ ಯಾವ ರೀತಿಯಾಗಿ ನಾವು ಲಟ್ಟಿಸ್ತೀವಿ ನೋಡಿರಿ ಆ ರೀತಿಯಾಗಿ ಲಟ್ಟಿಸ್ಕೊಂಡು ನಾವು ಹೂರ್ಣನ ತುಂಬಿಕೊಂಡು ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಈ ರೀತಿಯಾಗಿ ಎಲೆಗಳನ್ನು ಲಟ್ಟಿಸ್ಕೊಂಡ್ರಿ. ಎಲೆಯಲ್ಲಿ ಲಟ್ಸೋಕೆ ನಾನು ತೋರ್ಸಕತ್ತೀನಿ ನೋಡಿರಿ. ಇದಾದಮೇಲೆ ನಾನು ಇದಕ್ಕೆ ಹಿಟ್ಟನ್ನು ಹಚ್ಕೊಂಡು, ಒಬ್ಬೊಬ್ಬರು ಎಣ್ಣೆ ಕೂಡ ಹಚ್ಕೊಂಡು ಕರಗಡುಬನ್ನ ಮಾಡ್ಕೋತಾರೆ. ನಾನು ಹಿಟ್ಟನ್ನು ಹಚ್ಕೊಂಡು, ಮೈದಾ ಹಿಟ್ಟನ್ನು ಹಚ್ಕೊಂಡು ನಾನು ಈ ರೀತಿ ಎಲೆಗಳನ್ನು ಲಟ್ಟಿಸ್ಕೊತಾ ಇದ್ದೀನಿ. ಎಲೆ ಲಟ್ಸಿದಾದ ನಂತರ ಇದಕ್ಕೆ ನಾನು ಮಾಡಿಟ್ಟಿರುವಂಥ ಹೂರ್ಣನ ತೋರಿಸ್ತಾ ಇದ್ದೀನಿ. ಹೂರ್ಣ ಮಾಡ್ಕೊಳ್ಳೋದು ಹೇಳಿದ್ನಲ್ರಿ ನಾನು, ಈ ಜರಡಿ ಸಹಾಯದಿಂದ ಅದರೊಳಗೆ ನಾನು ಇದನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡಿಲ್ಲ. ಮಿಕ್ಸಿ ಮಾಡಿಕೊಂಡ್ರೆ ನಮ್ಗೆ ಅದರೊಳಗೆ ಸಣ್ಣ ಆಗಂಗಿಲ್ಲ ರೀ ಅದು ಚೆಂದಾಗ ಬ್ಯಾಳಿ. ಅದಕ್ಕಂಥೇಳಿ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ನಾನು ಹೂರ್ಣನ. ಈ ರೀತಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾವು ಪ್ರೆಸ್ ಮಾಡಿಕೊಂಡು, ಹೂರ್ಣ ಹೊರಗೆ ಬರಲಾರ್ದಂಗೆ ಪ್ರೆಸ್ ಮಾಡಿಕೊಂಡು ನಾವು
ಈ ರೀತಿಯಾಗಿ ನಾವು ಹಚ್ಕೋಬೇಕು ನೋಡಿರಿ. ಇದಕ್ಕೆ ನೀವು ಬೇಕಿದ್ದರೆ ನೀರನ್ನು ಕೂಡ ಯೂಸ್ ಮಾಡ್ಕೋಬೋದು. ನೀರನ್ನು ಒಂದು ಸ್ವಲ್ಪ ಒಂದು ಸೈಡ್ ಎಡ್ಜಸ್ಸಿಗೆ ಹಚ್ಕೊಂಡು ಅದಾದ ನಂತರ ಇದನ್ನು ಕ್ಲೋಸ್ ಮಾಡಿದರೆ ಚೆನ್ನಾಗಿ ಕುತ್ಕೋತೈತಿ. ಈ ರೀತಿಯಾಗಿ ನಾವು ಪ್ರೆಸ್ ಮಾಡಬೇಕಾಗತ್ತೆ ರೀ. ಪ್ರೆಸ್ ಮಾಡಿದ ನಂತರ ನಾನು ಒಂದು ಡಿಸೈನ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಆಗಲೇ ತೋರಿಸಿದ್ನಲ್ವ ನಾನು, ಆ ರೀತಿ ಡಿಸೈನನ್ನು ಮಾಡಿಕೊಂಡು ಇವನ್ನ ತೆಗೆದು ಒಂದು ತಾಟಿನಲ್ಲಿ ಇಟ್ಕೊತೀನಿ ರೀ. ಎಲ್ಲದನ್ನು ಒಟ್ಟಿಗೆ ಮಾಡಿ ಆಮೇಲೆ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಈ ರೀತಿಯಾಗಿ ಡಿಸೈನನ್ನು ಮಾಡ್ಕೊರಿ. ಎಷ್ಟು ಚೆನ್ನಾಗಿ ಮಾಡ್ಕೊತೀವಲ್ಲ ಮಾಡ್ತಾಯಿದ್ದೀನಿ ನೋಡಿರಿ. ಇದೇ ರೀತಿನ ನೀವು ಕೂಡ ಮಾಡ್ಕೊರಿ. ಮಾಡ್ಕೊಂಡ್ವಿ ಅಂತಂದರೆ ಚೆನ್ನಾಗಿ ಹೂರಣ ಕೂಡ ಸೆಟ್ ಆಗುತ್ತೆ. ಆಮೇಲೆ ಹೂರಣ ಹೊರಗೆ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ನೀವು ಬೇಡ ಅಂತಂದರೆ ಈ ಡಿಸೈನನ್ನು ಮಾಡೋಕ್ಕೆ ಹೋಗಬೇಡ್ರಿ, ಹಾಗೇ ಒತ್ತಿ ಕರ್ಕೊಂಡು ಬಿಡ್ಬೋದು. ಈ ರೀತಿಯಾಗಿ ಮಾಡಿಕೊಂಡು ಒಂದು ತಾಟಿನಲ್ಲಿ ತೆಗೆದಿಟ್ಕೊಂಡು ನಾನು ಎಲ್ಲದನ್ನು ಇವಾಗ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಡೀಪ್ ಫ್ರೈ ಮಾಡೋದಕ್ಕೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ವಿಡಿಯೋ ಸ್ಕಿಪ್ ಆಗೈತೆ ರೀ, ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದು. ಅದಾದ ನಂತರ ಕರಿಗಡುಬು ಹಾಕೋದು ಕೂಡ ವಿಡಿಯೋ ಸ್ಕಿಪ್ ಆಗಿಬಿಟ್ಟೈತಿ. ಇದನ್ನು ಹಾಕ್ಕೊಂಡು ಈ ರೀತಿಯಾಗಿ ಕೆಂಪಗೆ ಬೇಕಾದರೆ ಕೆಂಪಗೆ, ಅಥವಾ ನೀವು ಬೆಳ್ಳಗೆ ಬೇಕು ಅನ್ನೋರಾದರೆ ಬೆಳ್ಳಗೆ ಕೂಡ ಕರ್ಕೋಬೋದು. ಈ ರೀತಿ ಕೆಂಪಾಗೋವರೆಗೂ ಕರ್ಕೊಂಡು ನಾನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ ಕರಿಗಡುಬು ಎಷ್ಟು ಚೆನ್ನಾಗಿ ಬಂದಾವ ಅಂಥೇಳಿ. ಈ ರೀತಿ ಕೂಡ ನೀವು ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡಾಕತ್ತೀನಿ ರೀ. ನಾನು ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.